ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ಮಾಡುವ ದುರ್ಗಾ ನಮಸ್ಕಾರ ಪೂಜೆ ಹಾಗೆಯೇ ಸತ್ಯನಾರಾಯಣ ಪೂಜೆಯ ಒಂದು ಚಿಕ್ಕ ವ್ಲಾಗನ್ನು ಮಾಡಿದ್ದೇನೆ. ಅದರ ಜೊತೆಗೆ ಮಧ್ಯಾಹ್ನದ ಊಟಕ್ಕೆ ನಾನು ಏನೆಲ್ಲ ರೆಸಿಪಿಯನ್ನು ಮಾಡಿದ್ದೆ ಅನ್ನೋದನ್ನು ಕೂಡ ಶೇರ್ ಮಾಡಿದ್ದೇನೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾವು ಈ ಪೂಜೆಯನ್ನು ಮನೆ ಮಟ್ಟಿಗೆ ಮಾಡಿದ್ವಿ ಅಷ್ಟೇ, ತುಂಬ ಜನರನ್ನೇನು ಕರೆದಿರಲಿಲ್ಲ. ಹಾಗಾಗಿ ಅಡುಗೆಯನ್ನು ನಾನೇ ಮಾಡ್ತಾ ಇದ್ದೇನೆ. ಒಂದು 10-12 ಜನರಿಗೆ ಆಗುವಷ್ಟು ಮಧ್ಯಾಹ್ನದ ಊಟಕ್ಕೆ ಅಂತೇಳಿ ನಾನು ರೆಡಿ ಮಾಡ್ತಾ ಇದ್ದೇನೆ. ಪುರೋಹಿತರು ಬೆಳಗ್ಗೆ 8:30ಗೆ ಬರ್ತೇನೆ ಅಂತೇಳಿ ಹೇಳಿದರು. ಹಾಗಾಗಿ ನಾನು 3:30ಗೆ ಎದ್ದಿದ್ದೆ. 3:30ಗೆ ಎದ್ದು ಬೇಗ ಎಲ್ಲ ಕೆಲಸ ಮಾಡಿ ಮುಗಿಸೋಣ ಅಂತೇಳಿ ಫಸ್ಟಿಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಹೊರಗಡೆ ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಫಸ್ಟಿಗೆ ನಾನಿಲ್ಲಿ ಸಾರಿಗೆ, ಸಾಂಬಾರಿಗೆ, ಪಾಯಸಕ್ಕೆ ಹಾಗೆಯೇ ಕೋಸಂಬರಿಗೆ ಬೇಳೆ ನೆನೆಸ್ಕೊಂಡು ಬಿಡೋಣ ಅಂಥೇಳಿ ಬೇಳೆ ನೆನೆಸ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 1 ಕಪ್ ಆಗುವಷ್ಟು ತೊಗರಿ ಬೇಳೆ ಹಾಗೆಯೇ 3/4 ಕಪ್ ಆಗುವಷ್ಟು ಹೆಸರು ಬೇಳೆ ನೆನೆಸ್ಕೊಂಡಿದ್ದೇನೆ. ದುರ್ಗಾ ನಮಸ್ಕಾರ ಅಂತಂದರೆ ಹೂವು ತುಂಬ ಜಾಸ್ತಿ ಬೇಕಾಗ್ತದೆ. ಬಿಡಿ ಹೂವು ಆಗಿರಲಿ ಅಥವಾ ಮಾಲೆಗಳಾಗಿರಲಿ ತುಂಬ ಜಾಸ್ತಿ ಬೇಕು ಅಲಂಕಾರ ಮಾಡಲಿಕ್ಕೆ. ಹಾಗಾಗಿ ನಾವು ಹಿಂದಿನ ದಿನವೇ ಮಾರ್ಕೆಟಿಗೆ ಹೋಗಿ ಹೂವನ್ನೆಲ್ಲ ತೊಗೊಂಡು ಬಂದಿದ್ವಿ. ಹಾಗೆಯೇ ಲಾಸ್ಟ್ ವೀಕ್ ನಾವು ಊರಿಗೆ ಕೂಡ ಹೋಗಿದ್ವಲ್ವ, ಆವಾಗ ನಾವು ಅಲ್ಲಿಂದ ಹಿಂಗಾರವನ್ನು ತೊಗೊಂಡು ಬಂದಿದ್ದೆವು. ಹಿಂಗಾರ ತುಂಬ ವಿಶೇಷ ಪೂಜೆಗೆ, ಹಾಗಾಗಿ ಹಿಂಗಾರ ಇದ್ದರೆ ಒಳ್ಳೆಯದು ಅಂತೇಳಿ ಹಿಂಗಾರ ತೊಗೊಂಡು ಬಂದಿದ್ದೆವು. ಅದೇ ರೀತಿ ಗಣಹೋಮ ಇತ್ತಲ್ವ, ಅದಕ್ಕೋಸ್ಕರ ಕಬ್ಬನ್ನು ಕೂಡ ತೊಗೊಂಡು ಬಂದಿದ್ದೆವು. ದುರ್ಗಾ ನಮಸ್ಕಾರ ಪೂಜೆ ಇರೋದು ರಾತ್ರಿ, ಹಾಗಾಗಿ ಹೂವೆಲ್ಲ ಬಾಡಿ ಹೋಗ್ತದೆ ಅಂತೇಳಿ ಮೇಲ್ಗಡೆನ ಸ್ವಲ್ಪ ನೀರನ್ನು ಸ್ಪ್ರೇ ಮಾಡಿದ್ದೆ ಇದಕ್ಕೆ. ಇನ್ನು ಪುರೋಹಿತರು ಬೇಗ ಬರ್ತೇನೆ ಅಂತೇಳಿ ಹೇಳಿದ್ರಲ್ಲ, ಪುರೋಹಿತರು ಬಂದು ಪೂಜೆ ಶುರು ಮಾಡಿದ ನಂತರ ನನಗೆ ಕಿಚನ್ಗೆ ಬಂದು ಅಡುಗೆ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಫಸ್ಟಿಗೆ ಅಡುಗೆ ಕೆಲಸವನ್ನು ಮುಗಿಸಿಬಿಡೋಣ ಅಂತೇಳಿ ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಮಧ್ಯಾಹ್ನದ ಊಟಕ್ಕೆ ಅಂತೇಳಿ. ಫಸ್ಟಿಗೆ ನಾನಿಲ್ಲಿ ಪಲ್ಯ ಮಾಡ್ತಾ ಇದ್ದೇನೆ. ಇದು ನಾನು ದೇವರಿಗೆ ತುಪ್ಪ ಕಾಯಿಸಿರುವ ಬಾಣಲೆ, ಅದೇ ಬಾಣಲೆಯಲ್ಲಿ ನಾನೀಗ ಪಲ್ಯವನ್ನು ಮಾಡ್ತಾ ಇದ್ದೇನೆ. ಇವತ್ತು ನಾನು ಮಾಡ್ತಾ ಇರೋದು ತೊಂಡೆಕಾಯಿ ಪಲ್ಯ. ತುಂಬ ಬೇಗನೆ ಆಗ್ತದೆ. ನಾನು ಹಿಂದಿನ ದಿನ ರಾತ್ರಿಯೇ ತೊಂಡೆಕಾಯಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕದಾಗಿ. ಈಗ ಒಗ್ಗರಣೆನ ಹಾಕ್ಕೊಂಡು ಪಲ್ಯವನ್ನು ಒಂದು ರೆಡಿ ಮಾಡಿಟ್ಕೊಂಡ್ರೆ ಆಯಿತು. ಈ ತೊಂಡೆಕಾಯಿ ಪಲ್ಯ ಮಾಡಲಿಕ್ಕೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತಿರ್ತದೆ. ಏನಿಲ್ಲ, ಸಾಸಿವೆ ಕರಿಬೇವಿನ ಒಗ್ಗರಣೆಯನ್ನು ಮಾಡಿಕೊಂಡು ಅದಕ್ಕೆ ಕಟ್ ಮಾಡ್ಕೊಂಡಿರುವ ತೊಂಡೆಕಾಯಿ, ಆಮೇಲೆ ಸೀಳ್ಕೊಂಡಿರುವ ಹಸಿಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿಯನ್ನು ಹಾಕ್ಕೊಂಡು ಅದಕ್ಕೆ ಉಪ್ಪು ಆಮೇಲೆ ಹಳದಿ, ಬೇಕಿದ್ರೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳೋದು ಅಷ್ಟೇ. ಆ ಕಡೆ ತೊಂಡೆಕಾಯಿ ಬೇಯುವಷ್ಟು ಹೊತ್ತಿಗೆ ಈ ಕಡೆ ರಸಂ ಮಾಡಲಿಕ್ಕೆ ಅಂತೇಳಿ ತೊಗರಿಬೇಳೆನ ಕುಕ್ಕರಿಗೆ ಹಾಕೊಂಡಿದ್ದೇನೆ. ಹಾಗೆಯೇ ಒಂದು 4-5 ಟೊಮೆಟೊವನ್ನು ಕಟ್ ಮಾಡಿ ಅದ್ರ ಜೊತೆಗೇ ಬೇಯಿಸಲಿಕ್ಕೆ ಇಟ್ಕೊಳ್ತಾ ಇದ್ದೇನೆ. ತೊಗರಿಬೇಳೆ ತುಂಬ ಚೆನ್ನಾಗಿ ನೆಂದಿತ್ತು, ಹಾಗಾಗಿ ಒಂದು 3 ವಿಷಲ್ ಮಾಡ್ಕೊಂಡಿದ್ದೇನೆ ಇದನ್ನಷ್ಟೇ. ಹಾಗೆಯೇ ಈ ಕಡೆ ಸಾಂಬಾರಿಗೆ ಅಂತೇಳಿ ಮಂಗಳೂರು ಸೌತೆಕಾಯಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲವನ್ನು ಕೂಡ ಒಟ್ಟೊಟ್ಟಿಗೆ ಮಾಡಿಕೊಂಡ್ರೆ ಅಡುಗೆ ಕೆಲಸ ಬೇಗನೆ ಆಗಿಬಿಡ್ತದೆ, ತುಂಬ ರಿಸ್ಕ್ ಅಂತೇಳಿ ಅನಿಸಲ್ಲ. ಸೌತೆಕಾಯಿಯನ್ನು ಕಟ್ ಮಾಡ್ಕೊಂಡ ನಂತರ ಅದನ್ನು ಕೂಡ ಒಂದು ಕುಕ್ಕರಿಗೆ ಹಾಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕೊಂಡು ಬೇಯಿಸ್ಕೊಳ್ಬೇಕು. ಇದರ ಜೊತೆಗೇ ನಾನು ಆವಾಗಲೇ ನೆನೆಸಿ ಇಟ್ಕೊಂಡಿದ್ದೆ ಅಲ್ವ ಹೆಸರು ಬೇಳೆ, ಅದನ್ನು ಕೂಡ ಇದರ ಜೊತೆಗೇ ಬೇಯಿಸ್ಕೊಳ್ತಾ ಇದ್ದೇನೆ. ಅದಾದ ನಂತರ ಪಾಯಸಕ್ಕಂತೇಳಿ ಬೆಲ್ಲವನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆಯೇ ತೆಂಗಿನಕಾಯಿ ಹಾಲನ್ನು ಕೂಡ ತೆಗೆದಿಟ್ಕೊಂಡಿದ್ದೇನೆ. ಈ ಕಡೆ ಗ್ಲಾಸಲ್ಲಿರೋದು ತೆಂಗಿನಕಾಯಿಯ ದಪ್ಪ ಹಾಲು, ಹಾಗೆಯೇ ಪಾತ್ರೆಯಲ್ಲಿರೋದು ತೆಳು ಹಾಲು. ತೆಂಗಿನಕಾಯಿ ಹಾಲು ತೆಗೆಯೋದನ್ನು ತುಂಬ ವೀಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ, ಹಾಗಾಗಿ ಇವತ್ತು ನಾನು ಡೀಟೇಲಾಗಿ ವೀಡಿಯೋ ಮಾಡಲಿಕ್ಕೆ ಏನು ಹೋಗಲಿಲ್ಲ. ಇಷ್ಟನ್ನೆಲ್ಲ ರೆಡಿ ಮಾಡ್ಕೊಳ್ಳುವಷ್ಟೊತ್ತಿಗೆ ತೊಂಡೆಕಾಯಿ ಕೂಡ ಈ ಕಡೆ ಚೆನ್ನಾಗಿ ಬೆಂದಿತ್ತು. ನಾನು ಇದನ್ನು ಓಪನ್ ಪಾತ್ರೆಯಲ್ಲೇ ಬೇಯಿಸಿ ಇಟ್ಕೊಂಡಿದ್ರಿಂದ ಸ್ವಲ್ಪ ಟೈಮ್ ತೊಗೊಳ್ತಿದ್ದು ಬೇಯಲಿಕ್ಕೆ. ನಿಮಗೆ ಟೈಮ್ ಇಲ್ಲ ಅಂತಂದರೆ ಕುಕ್ಕರಲ್ಲಿ ಕೂಡ ತೊಂಡೆಕಾಯನ್ನು ಬೇಯಿಸ್ಕೊಳ್ಬೋದು ಪಲ್ಯ ಮಾಡಲಿಕ್ಕೆ ಅಂತೇಳಿ. ಲಾಸ್ಟಿಗೆ ಇದಕ್ಕೆ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತೊಂಡೆಕಾಯಿ ಪಲ್ಯ ರೆಡಿನೇ ಆಗಿಬಿಡ್ತದೆ. ಇದಕ್ಕೆ ನಾನು ಜಾಸ್ತಿ ಮಸಾಲೆ ಏನನ್ನು ಕೂಡ ಹಾಕಲಿಲ್ಲ. ತುಂಬ ಸಿಂಪಲ್ ಆಗಿರುವ ಪಲ್ಯ ಇದು. ತುಂಬ ಜನ ಗೆಸ್ಟ್ ಬರ್ತಾರೆ ಅಥವಾ ಫಂಕ್ಷನ್ ಇದೆ ಅಂತ ಹೇಳುವಾಗ ಈ ರೀತಿ ಪಲ್ಯವನ್ನು ತುಂಬ ಬೇಗನೆ ಮಾಡ್ಕೊಂಡು ಬಿಡ್ಬೋದು. ಹಾಗೆಯೇ ಈ ಕಡೆ ತೊಗರಿಬೇಳೆ ಮತ್ತು ಟೊಮೆಟೊ ಕೂಡ ತುಂಬ ಚೆನ್ನಾಗಿ ಬೆಂದಿತ್ತು. ಸಾರಿಗೆ ಆಗಲಿ ಅಥವಾ ಸಾಂಬಾರಿಗೇ ಆಗಲಿ ತೊಗರಿಬೇಳೆಯನ್ನು ಒಮ್ಮೆ ಚೆನ್ನಾಗಿ ಮಸ್ತ್ಕೊಂಡು ನಾವು ಸಾಂಬಾರು ಅಥವಾ ಸಾರನ್ನು ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ ಟೇಸ್ಟು. ನಾನಿಲ್ಲಿ ಸಾರಿಗೆ ಮತ್ತು ಸಾಂಬಾರಿಗೆ ಎರಡಕ್ಕೆ ಕೂಡ ಒಟ್ಟಿಗೆ ನಾನು ತೊಗರಿಬೇಳೆಯನ್ನು ಬೇಯಿಸಿ ಇಟ್ಕೊಂಡಿದ್ರಿಂದ ಸಾರಿಗೆ ಸ್ವಲ್ಪ ಜಾಸ್ತಿನೇ ತೊಗರಿಬೇಳೆಯನ್ನು ತಗೊಂಡು ಸಾಂಬಾರಿಗೆ ಅಂತೇಳಿ ಸ್ವಲ್ಪ ತೊಗರಿಬೇಳೆಯನ್ನು ಉಳಿಸ್ಕೊಂಡಿದ್ದೆ. ಹಾಗೆಯೇ ಟೊಮೆಟೊ ಬೇಯಿಸ್ಕೊಂಡಿರುವ ನೀರನ್ನು ಬಸ್ಕೊಂಡು ಅದನ್ನು ಒಮ್ಮೆ ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಟೊಮೆಟೊ ರಸಮ್ಗೆ ಮಾಡೋದಾದರೆ ನೀವು ಟೊಮೆಟೊವನ್ನು ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು, ಅಥವಾ ಈ ರೀತಿ ಬೇಯಿಸ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು. ಯಾವ ರೀತಿ ಕೂಡ ಮಾಡ್ಕೊಳ್ಬೋದು. ಈ ರೀತಿ ಮಾಡ್ಕೊಂಡ್ರೆ ನಿಮಗೆ ಬೇಗ ಆಗ್ತದೆ, ಕಟ್ ಮಾಡ್ಕೊಳ್ಳುವ ಕೆಲಸ ಇರೋದಿಲ್ಲ ಅಂತೇಳಿ ಅಷ್ಟೇ. ನಂತರ ನಿಮಗೆ ಟೊಮೆಟೊ ಸಾರು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಆ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಒಂದು 10-12 ಜನರಿಗೆ ಆಗುವಷ್ಟು ಸಾರನ್ನು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿಯಾಗಿ ನೀರನ್ನು ಸೇರಿಸ್ಕೊಂಡಿದ್ದೇನೆ. ಸ್ವಲ್ಪ ತೆಳುವಾಗಿಯೇ ಮಾಡ್ಕೊಂಡಿದ್ದೇನೆ ಸಾರನ್ನು. ನಂತರ ಇದಕ್ಕೆ ಒಂದು 4 ಸ್ಪೂನ್ ಆಗುವಷ್ಟು ಮನೆಯಲ್ಲೇ ಮಾಡ್ಕೊಂಡಿರುವ ಸಾರಿನ ಪುಡಿಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆಯೇ ರುಚಿಗೆ ಬೇಕಾಗಿರುವಷ್ಟು ಉಪ್ಪು,
ಆಮೇಲೆ ಸ್ವಲ್ಪ ಬೆಲ್ಲ, ನಿಮಗೆ ಬೆಲ್ಲ ಬೇಡ ಇದ್ರೆ ಸ್ಕಿಪ್ ಮಾಡ್ಬೋದು, ಆದರೆ ನಾನು ಯಾವಾಗಲೂ ಬೆಲ್ಲವನ್ನು ಹಾಕ್ಕೊಳ್ತೇನೆ ಸಾರಿಗೆ, ಟೇಸ್ಟ್ ಚೆನ್ನಾಗಿರ್ತದೆ ಅಂತೇಳಿ. ಹಾಗೆಯೇ ಹುಳಿಗೆ ಸ್ವಲ್ಪ ಹುಣಸೆ ಹುಳಿದ ಪೇಸ್ಟು, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದೆಲ್ಲವನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೊತ್ತಂಬರಿ ಸೊಪ್ಪನ್ನು ಬೇಕಿದ್ರೆ ನೀವು ಲಾಸ್ಟಿಗೆ ಸೇರಿಸ್ಕೊಳ್ಬೋದು, ಆದರೆ ನಾನು ಯಾವಾಗಲೂ ಹೀಗೇ ಎಲ್ಲವನ್ನು ಕೂಡ ಒಟ್ಟಿಗೆ ಹಾಕ್ಕೊಂಡು ಮಾಡ್ಕೊಳ್ಳೋದು. ಈಗ ಇದನ್ನು ಒಮ್ಮೆ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮ್ಮ ರುಚಿಯಾದ ಸಾರು ಕೂಡ ರೆಡಿಯಾಗಿ ಬಿಡ್ತದೆ. ಸಾರಾದ ನಂತರ ಸಾಂಬಾರನ್ನು ಮಾಡ್ಕೊಳ್ಬೇಕಾಗಿತ್ತು. ಸಾಂಬಾರಿಗಂತೇಳಿ ನಾನು ಆವಾಗಲೇ ಸೌತೆಕಾಯಿಯನ್ನು ಕಟ್ ಮಾಡಿಕೊಂಡು ಬೇಯಿಸ್ಲಿಕ್ಕೆ ಅಂತೇಳಿ ಕುಕ್ಕರಲ್ಲಿ ಇಟ್ಕೊಂಡಿದ್ದೆ ಅಲ್ವಾ, ಅದು ಕೂಡ ಚೆನ್ನಾಗಿ ಬೆಂದಿತ್ತು. ಈ ಸೌತೆಕಾಯಿ ಜೊತೆಗೇ ಪಾಯಸಕ್ಕಂತೇಳಿ ಹೆಸರು ಬೇಳೆಯನ್ನು ಕೂಡ ಬೇಯಿಸ್ಲಿಕ್ಕೆ ಇಟ್ಟಿದ್ದೆ. ಒಂದೇ ಒಂದು ವಿಜಲನ್ನು ಮಾಡ್ಕೊಂಡಿದ್ದೆ, ಜಾಸ್ತಿ ಬೇಯೋದು ಬೇಡ ಅಂತೇಳಿ. ಈ ಬೆಂದಿರುವ ಸೌತೆಕಾಯಿಯನ್ನು ಪಾತ್ರೆಗೆ ಹಾಕ್ಕೊಂಡು ಸಾಂಬಾರಿಗಂತೇಳಿ ಒಂದು ಮಸಾಲೆಯನ್ನು ಕೂಡ ರುಬ್ಕೊಂಡಿದ್ದೆ. ಸಾಂಬಾರು ಮಸಾಲೆಗೆ ನಾನಿಲ್ಲಿ ಅರ್ಧ ಹೋಳಾಗುವಷ್ಟು ತೆಂಗಿನಕಾಯಿ ತುರಿ, ಸ್ವಲ್ಪ ಹುಣಸೆ ಹುಳಿ, ಹಾಗೆಯೇ ಮನೆಯಲ್ಲೇ ಮಾಡ್ಕೊಂಡಿರುವ ಸಾಂಬಾರು ಪುಡಿಯನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಡಿದ್ದೇನೆ ಅಷ್ಟೇ. ಇದಕ್ಕೆ ಸ್ವಲ್ಪ ಅರಶಿನ, ಒಂದು ಚಿಕ್ಕ ತುಂಡು ಬೆಲ್ಲ, ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಹಾಕಿ ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಸೌತೆಕಾಯಿ ಸಾಂಬಾರು ರೆಡಿಯಾಗಿ ಬಿಡ್ತದೆ. ಇದಕ್ಕೆ ತೊಗರಿಬೇಳೆಯನ್ನು ಬೇಯಿಸ್ಕೊಂಡಿರೋದನ್ನು ಹಾಕಲಿಕ್ಕೆ ಮರ್ತೇ ಹೋಗಿತ್ತು ನನಗೆ, ಹಾಗಾಗಿ ಈಗ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇವತ್ತು ಬಾಳೆ ಎಲೆಯಲ್ಲಿ ಊಟ ಮಾಡೋದ್ರಿಂದ ಸಾಂಬಾರಿನ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಿಯೇ ಇರಬೇಕು. ತುಂಬ ನೀರಾಗಿ ಬಿಟ್ಟರೆ ಬಾಳೆ ಎಲೆಯಿಂದ ಹರಿದು ಹೋಗಿ ಬಿಡ್ತದೆ, ಹಾಗೆ ಸ್ವಲ್ಪ ತಿಕ್ಕಾಗಿಯೇ ಮಾಡಿಕೊಂಡ್ರೆ ಒಳ್ಳೆಯದು. ಇಷ್ಟಾದ ನಂತರ ನಾನೀಗ ಪಾಯಸಕ್ಕಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಆವಾಗಲೇ ಬೇಯಿಸ್ಕೊಂಡಿರುವ ಹೆಸರು ಬೇಳೆ ಸ್ವಲ್ಪ ಕಮ್ಮಿ ಆಗಿತ್ತು ಪಾಯಸಕ್ಕೆ, ಹಾಗಾಗಿ ಮತ್ತೆ ನಾನು ಹೆಸರು ಬೇಳೆಯನ್ನು ಬೇಯಿಸ್ಕೊಂಡು ಅದರ ಜೊತೆಗೇ ಸಾಬಕ್ಕಿ ಕೂಡ ಹಾಕಲಿಕ್ಕೆ ಮರ್ತು ಹೋಗಿತ್ತು. ಸಾಬಕ್ಕಿ ಅಂದರೆ ಸಬ್ಬಕ್ಕಿ, ನಮ್ಮ ಕಡೆ ಸಾಬಕ್ಕಿ ಅಂತಲೇ ಹೇಳೋದು. ಸಾಬಕ್ಕಿ ಹಾಕಲಿಕ್ಕೆ ನಂಗೆ ಮರ್ತು ಹೋಗಿತ್ತು, ಹಾಗಾಗಿ ತೊಗರಿಬೇಳೆ ಒಟ್ಟಿಗೆ ಸಾಬಕ್ಕಿಯನ್ನು ಕೂಡ ಹಾಕ್ಕೊಂಡು ಬೇಯಿಸ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ಈ ಹೆಸರು ಬೇಳೆಯನ್ನು ಒಮ್ಮೆ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ನಂತರ ಆವಾಗಲೇ ತೆಗೆದಿಟ್ಕೊಂಡಿದ್ವಲ್ವ ತೆಂಗಿನಕಾಯಿ ಹಾಲು, ತೆಳುವಾಗಿರೋ ತೆಂಗಿನಕಾಯಿ ಹಾಲನ್ನು ಹಾಕಿ ಇದಕ್ಕೆ ರುಚಿಗೆ ಅಂದರೆ ಸ್ವೀಟಿಗೆ ಎಷ್ಟು ಬೆಲ್ಲ ಬೇಕು ಅಷ್ಟನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಮೆಜರ್ಮೆಂಟ್ ಇಟ್ಕೊಂಡು ಯಾವ ಅಡುಗೆಯನ್ನು ಕೂಡ ಮಾಡ್ತಾ ಇಲ್ಲ, ಕನ್ನಡತೆಯಲ್ಲೇ ಎಲ್ಲ ಅಡುಗೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಜನರಿಗೆ ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಅಡುಗೆಯನ್ನು ಮಾಡುವಾಗ ನನಗೆ ಮೆಜರ್ಮೆಂಟ್ ಇಟ್ಕೊಂಡು ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಕನ್ನಡತೆಯಲ್ಲೇ ಎಲ್ಲ ಅಡುಗೆಯನ್ನು ಮಾಡ್ಕೊಳ್ತೇನೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡುವಾಗ. ಹಾಗೆಯೇ ಇದಕ್ಕೆ ಫ್ಲೇವರ್ಗೆ ಅಂತೇಳಿ ಅರಶಿನ ಎಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಅರಶಿನ ಎಲೆಯನ್ನು ಹಾಕೊಳ್ಳೋದ್ರಿಂದ ಆ ಅರಶಿನದ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತದೆ. ಇಲ್ಲಿ ಪಾಯಸದ ಕನ್ಸಿಸ್ಟೆನ್ಸಿ ಸ್ವಲ್ಪ ನೀರಾಗಿದೆ ಅಂತ ಅನಿಸಿದ್ರು ಕೂಡ ಇದು ಕುದ್ದು ಸ್ವಲ್ಪ ತಣ್ಣಗಾದ ನಂತರ ತಿಕ್ಕಾಗಿ ಬಿಡ್ತದೆ, ಹಾಗಾಗಿ ನೀರನ್ನು ನೋಡ್ಕೊಂಡು ಸೇರಿಸ್ಕೊಳ್ಬೇಕು ಪಾಯಸಕ್ಕೆ. ನಂತರ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಪಾಯಸ ಮಾಡುವಾಗ ಯಾವಾಗಲೂ ಸ್ವಲ್ಪ ದಪ್ಪ ತಳದ ಪಾತ್ರೆನೇ ತಗೊಳ್ಳಿ, ಇಲ್ಲಾಂತಂದರೆ ಇದು ಕುದಿಯುವ ಟೈಮಲ್ಲಿ ತಳ ಹಿಡ್ಕೊಂಡು ಬಿಡ್ತದೆ. ಹಾಗಾಗಿ ಆಮೇಲೆ ಇದಕ್ಕೆ ನೀವು ಫ್ಲೇವರ್ಗೆ ಬೇಕಿದ್ರೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಕೂಡ ಹಾಕ್ಕೊಳ್ಬೋದು, ನಾನಿಲ್ಲಿ ಸ್ಕಿಪ್ ಮಾಡಿದ್ದೇನೆ ಅಷ್ಟೇ. ಈಗ ಇಲ್ಲಿ ಸಾಂಬಾರು ಮತ್ತು ಸಾರು ಎರಡು ಕೂಡ ರೆಡಿಯಾಗಿದೆ. ಲಾಸ್ಟಿಗೆ ಇದಕ್ಕೆ ನಾನು ಒಗ್ಗರಣೆಯನ್ನು ಸೇರಿಸ್ಕೊಂಡಿದ್ದೇನೆ, ಅಂದರೆ ಸಾಸಿವೆ, ಕರಿಬೇವು ಮತ್ತು ಇಂಗಿನ ಒಗ್ಗರಣೆಯನ್ನು ಹಾಕ್ಕೊಂಡಿದ್ದೇನೆ. ಈ ಕಡೆ ಪಾಯಸ ಕೂಡ ಕುದೀತಾ ಇದೆ. ಈ ರೀತಿ ಕುದಿಯುವ ಟೈಮಲ್ಲಿ ಆವಾಗಲೇ ಸ್ವಲ್ಪ ದಪ್ಪ ತೆಂಗಿನಕಾಯಿ ಹಾಲನ್ನು ತೆಗೆದಿಟ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಂಡು ಒಂದು ಕುದಿ ಬರೆಸ್ಕೊಳ್ಬೇಕು. ಲಾಸ್ಟಿಗೆ ಇದಕ್ಕೆ ತುಪ್ಪದಲ್ಲಿ ಹುರ್ಕೊಂಡಿರುವ ಗೋಡಂಬಿ ದ್ರಾಕ್ಷಿಯನ್ನು ಹಾಕ್ಕೊಂಡ್ರೆ ಪಾಯಸ ಕೂಡ ರೆಡಿಯಾಗಿ ಬಿಡ್ತದೆ. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕೂಡ ಎದ್ದು ಸ್ನಾನ ಎಲ್ಲ ಮುಗಿಸಿ ಹೊರಗಡೆ ಬಾಗಿಲಿಗೆ ತೋರಣವನ್ನು ಕಟ್ತಾ ಇದ್ದಾರೆ. ಈ ರೀತಿ ಮನೆಯಲ್ಲಿ ಪೂಜೆ ಅಥವಾ ಯಾವುದಾದ್ರೂ ಫಂಕ್ಷನ್ ಅಥವಾ ಯಾವುದಾದ್ರೂ ಹಬ್ಬ ಇರುವಾಗ ಮನೆ ಬಾಗಿಲಿಗೆ ಈ ರೀತಿ ತೋರಣವನ್ನು ಕಟ್ಟಿದರೆ ಎಷ್ಟು ಚೆನ್ನಾಗಿ ಕಾಣ್ತದೆ ಅಂತ ಹೇಳಿದರೆ ನೋಡಲಿಕ್ಕೇ ಏನೋ ಒಂಥರ ಖುಷಿಯೇ ಆಗ್ತದೆ. ಸಾಧಾರಣ ಒಂದು 7 ಗಂಟೆ ಅಷ್ಟೊತ್ತಿಗೆ ಎಲ್ಲ ಅಡುಗೆಯನ್ನು ಕೂಡ ಮಾಡಿ ಮುಗಿಸಿದ್ದೆ. ಇದು ಸಾರು, ಸಾಂಬಾರು, ಹಾಗೆಯೇ ಈ ಕಡೆ ಸಬ್ಬಕ್ಕಿ, ಆಮೇಲೆ ಹೆಸರುಬೇಳೆ ಪಾಯಸ, ಹಾಗೆಯೇ ತೊಂಡೆಕಾಯಿ ಪಲ್ಯ, ಹೆಸರುಬೇಳೆ, ಕ್ಯಾರೆಟು, ಸೌತೆಕಾಯಿ ಎಲ್ಲ ಹಾಕಿರುವ ಕೋಸಂಬರಿ, ಹಾಗೆಯೇ ಸ್ವಲ್ಪ ಲಿಂಬೆಹಣ್ಣಿನ ಜ್ಯೂಸನ್ನು ಕೂಡ ಮಾಡಿಟ್ಟಿದ್ದೆ. ಹಾಗೆಯೇ ಬೆಳಗ್ಗೆ ತಿಂಡಿಗೆ ಅಂತೇಳಿ ಉಪ್ಪಿಟ್ಟು ಮತ್ತು ಖಾರ ಅವಲಕ್ಕಿಯನ್ನು ಮಾಡಿದ್ದೆ. ನಮ್ಮ ಕಡೆ ಏನಾದರೂ ಫಂಕ್ಷನ್ ಎಲ್ಲ ಆಗುವಾಗ ತುಂಬ ಬೇಗ ಆಗ್ತದೆ ಅಂತೇಳಿ ಉಪ್ಪಿಟ್ಟು ಮತ್ತು ಅವಲಕ್ಕಿಯನ್ನೇ ಮಾಡೋದು ಹೆಚ್ಚಾಗಿ. ತಿಂಡಿಯೆಲ್ಲ ತಿಂದು ಕಿಚನನ್ನು ಕ್ಲೀನ್ ಮಾಡಿ ನಾನು ಸೀರೆ ಉಟ್ಟು ರೆಡಿಯಾಗುವಷ್ಟು ಹೊತ್ತಿಗೆ ಪುರೋಹಿತರು ಕೂಡ ಬಂದಿದ್ದರು. ಅವರು ಕೂಡ ತಿಂಡಿಯನ್ನೆಲ್ಲ ತಿಂದು ಪೂಜೆಗಂತೇಳಿ ಎಲ್ಲ ರೆಡಿ ಮಾಡಿಕೊಂಡು ಈಗ ಸಂಕಲ್ಪವನ್ನು ಮಾಡಿಸ್ತಾ ಇದ್ದಾರೆ. ಬೆಳಗ್ಗೆ ಗಣಪತಿ ಹೋಮ ಮತ್ತು ಸತ್ಯನಾರಾಯಣ ಪೂಜೆ ಇತ್ತು, ಹಾಗಾಗಿ ಒಂದು 9:30 ಅಷ್ಟೊತ್ತಿಗೆ ಪೂಜೆನ ಶುರು ಮಾಡಿದರು. ನಮ್ಮನೆ ಪೂಜೆಯ ಡೀಟೇಲ್ ವಿಡಿಯೋವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ. ವಿಡಿಯೋ ತುಂಬ ಲೆಂತಿ ಆದರೆ ನಿಮಗೆ ನೋಡಲಿಕ್ಕೂ ಕೂಡ ಕಷ್ಟ ಆಗ್ಬೋದು, ಹಾಗಾಗಿ ನೆಕ್ಸ್ಟ್ ವಿಡಿಯೋವನ್ನು ತಪ್ಪದೆ ನೋಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.